ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯ ಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ನಿನ್ನೆ ಗಜೇಂದ್ರನ ಉಪಾಖ್ಯಾನ ಶುರು ಆಗಿತ್ತು. ಸುತ್ತಮುತ್ತಲಿನ ಪ್ರಕೃತಿಯ ವರ್ಣನೆಯ ಪ್ರಸಂಗ ಇತ್ತು. ಪ್ರಕೃತಿಯ ವರ್ಣನೆ ಯಾಕೆ ಮಾಡಬೇಕಿತ್ತು ವೇದವ್ಯಾಸರು ಅನ್ನೋದಕ್ಕೆ ನಮಗೆ ಮುಂದೆ ಉತ್ತರ ಸಿಗತ್ತೆ. ಪ್ರಕೃತಿಯ ವರ್ಣನೆ ಏನಿದೆ ಅದು ಬೇಕೇ ಬೇಕು. ಪ್ರಕೃತಿಯ ವರ್ಣನೆ ಏನಿದೆ ಅದು ಬೇಕು. ಪ್ರಕೃತಿಯ ವರ್ಣನೆ ಅದು ಬೇಕು. ಪ್ರಕೃತಿಯ ವರ್ಣನೆ ಮನಸ್ತತ್ವವನ್ನು ತಿಳಿಸುತ್ತೆ. ಕೆಲವೊಮ್ಮೆ ಸ್ವಭಾವ ಪರಿಚಾಯಕವೂ ಹೌದು. ಮನಸ್ಸಿನ ಮೇಲೆ ಆಗುವ ಪರಿಣಾಮ, ಜಗತ್ತಿನಲ್ಲಿ ಆಗುವ ಬದಲಾವಣೆ, ಇವುಗಳೆಲ್ಲ ನಾವು ಪ್ರಕೃತಿಯ ವರ್ಣನೆಯಿಂದಲೇ ತಿಳಿಯಬೇಕು. ಸೂಕ್ಷ್ಮವಾಗಿ ಗಮನಿಸಿದಾಗ ವೇದವ್ಯಾಸರ, ವಾಲ್ಮೀಕಿಗಳ ಪ್ರಕೃತಿ ವರ್ಣನೆಯಲ್ಲಿ ವ್ಯಕ್ತಿಗಳ ಮನಸ್ತತ್ವ ಹೇಗೆ ವಿಕಾಸಗೊಳ್ಳುತ್ತೆ ಅನ್ನೋದನ್ನು ನಾವು ನೋಡಬಹುದಾಗತ್ತೆ. ನಮಗೆ ಆ ಅವಕಾಶ ಈಗ ಬಂದಿದೆ. ಅಂದರೆ ಗಜೇಂದ್ರನ ಪ್ರಸಂಗದಲ್ಲಿ ಅದಿದೆ. ಅದನ್ನು ಯಥಾಶಕ್ತಿ ನೋಡೋಣ. ನಿನ್ನೆ ನಾವು ಈ ಮರಗಳ, ಹೂವುಗಳ ವರ್ಣನೆ ಬರ್ತಾ ಇತ್ತು. ಅಷ್ಟೊತ್ತಿಗೆ ತಾಂತ್ರಿಕ ತೊಂದರೆಗಳಿಂದ ಅದೇನೋ ಕಟ್ಕಟ್ಟಾಯಿತು. ಅದರಿಂದಾಗಿ ನಾನು 10ನೇ ಶ್ಲೋಕದಿಂದಲೇ ಮತ್ತೆ ಶುರು ಮಾಡ್ತೇನೆ. ಮತ್ತೆ ನಮ್ಮ ಪರಿಮಳ ರವಿ ಅವರು ಇದನ್ನು ಹೆಚ್ಚು ವಿಸ್ತರಿಸಲಿಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮುಂದೆ ಅದನ್ನು ನಾವು ನೋಡ್ತೇವೆ. ಗಜೇಂದ್ರನ ಹಿನ್ನೆಲೆ, ಏಕೆಂದರೆ ಯಾವುದೇ ಘಟನೆ ಒಮ್ಮೆಲೆ ಎಸ್ಟಾಬ್ಲಿಷ್ ಆಗಿಬಿಡೋಲ್ಲ. ಅದಕ್ಕೆ ಅನೇಕ ಆಯಾಮ ಮಜಲುಗಳಿರುತ್ತೆ. ನಾವು ಅದನ್ನು ಸೂಕ್ಷ್ಮ ಗಮನಿಸಬೇಕಾಗತ್ತೆ. ಕೆಲವೊಮ್ಮೆ ಘಟನೆ ಆದಮೇಲೆ ಪರಿಸರವನ್ನು ನೋಡೋದು, ಪರಿಸರ ಆದಮೇಲೆ ಘಟನೆ ನೋಡೋದು, ಇವೆರಡೂ ಇದ್ದದ್ದೇ. ನಮಗೆ ಬಹಳ ದಿವಸ ಆದಮೇಲೆ, ಅಂದರೆ ಆ ಘಟನೆ ನಡೆದು ಬಹಳ ದಿವಸ ಆದಮೇಲೆ ಕಥೆ ಕೇಳ್ತಾ ಇರ್ತೇವೆ. ಇದ್ದಕ್ಕಿದ್ದಾಗೆ ಆ ಘಟನೆ ಯಾಕಾಯಿತು ಅನ್ನೋದು ನಮಗೆ ಅರ್ಥ ಆಗಿರಲ್ಲ. ಅದಕ್ಕೆ ನಾವು ಪ್ರಕೃತಿಯ ವರ್ಣನೆ ಇದ್ದರೆ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಈಗ ನೋಡಿ, ರಾಮ ದಂಡಕಾರಣ್ಯದಲ್ಲಿದ್ದ. ಯಾಕೆ ರಾಕ್ಷಸರು ಅವನನ್ನು ಕಾಡಿದ್ರು? ರಾಕ್ಷಸರು ಅವನಿಗೇನು ಕಾಡಲೇ ಇಲ್ಲ. ಅವನು ಯಾಕೆ ಅವರು ಸುದ್ದಿಗೆ ಹೋದ? ಇದು ಗೊತ್ತಾಗಲ್ಲ ನಮಗೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾಗ ದಂಡಕಾರಣ್ಯದ ಘಟನೆ ನಡೆದದ್ದು ಒಮ್ಮೆಲೆ ಅಲ್ಲ. ಋಷಿಗಳಿಗೆ
ರಾಮಚಂದ್ರನ ಅಸ್ತಿತ್ವದಿಂದ ಬರ್ತಾ ಇದ್ದ ಧೈರ್ಯ, ಋಷಿಗಳು ರಾಕ್ಷಸರ ದಾಳಿಯ ಮೇಲೆ ಮಾಡ್ತಾ ಇದ್ದ ನಿರ್ಲಕ್ಷ್ಯ, ಋಷಿಗಳ ಪ್ರಾರ್ಥನೆ, ಇವುಗಳೆಲ್ಲ ಕ್ರಮೇಣವಾಗಿ ವ್ಯಾಪಿಸಿಕೊಂಡು 12ನೇ ವರ್ಷದಲ್ಲಿ ಆಗುವಂತಹ ಘಟನೆಗಳು. ಶೂರ್ಪಣಖೆ ಬರೋದು, ರಾಮನನ್ನು ಕೆಣಕೋದು, ಮೂಗು ಕಿವಿಗಳನ್ನು ಕಳೆದುಕೊಳ್ಳೋದು ಇತ್ಯಾದಿಗಳು. ಅಲ್ಲಿ ತನಕ ರಾಮಚಂದ್ರನ ಪ್ರಕೃತಿಯ ವರ್ಣನೆ ಇದೆಯಲ್ಲ, ಅದು ಬಹಳ ರೊಮ್ಯಾಂಟಿಕ್ ಆಗಿದೆ. ಅದೇ ರಾಮ ಕಿಷ್ಕಿಂಧ ಕಾಂಡದ ಹಿನ್ನೆಲೆಯಲ್ಲಿ ಪ್ರಕೃತಿಯ ವರ್ಣನೆ ಮಾಡ್ತಾನೆ. ಆಗ ವಿಪ್ರಲಂಭ ಶೃಂಗಾರ ಎದ್ದೆದ್ದು ಕಾಣುತ್ತೆ. ವಿಪ್ರಲಂಭ ಶೃಂಗಾರ ಅಂದರೆ ತನ್ನ ಸಂಗಾತಿಯನ್ನು ಕಳೆದುಕೊಂಡ ನೋವಿನಿಂದ ಬರುವಂತಹ ಮಾತು. ಮೂಲಧಾತು ಶೃಂಗಾರವೇ, ಆದರೆ ಆ ನೋವು, ಅದನ್ನು ವಿಪ್ರಲಂಭ ಶೃಂಗಾರ ಅಂತ ಕರೀತಾರೆ. ನೀವು ಉತ್ತರ ಕರ್ನಾಟಕದ ಕಡೆ ಸಂಚಾರ ಮಾಡ್ತಾ ಇದ್ದರೆ ಟ್ರ್ಯಾಕ್ಟರ್ ಹಾಡುಗಳಲ್ಲೆಲ್ಲ ಇರೋದು ವಿಪ್ರಲಂಭ ಶೃಂಗಾರವೇ. ನೀವು ನೋಡಿಬೇಕಂದ್ರೆ ಇರಲಿ. ಯಾಕೆ ಹೇಳಿದೆ ಅಂತಂದರೆ, ಪ್ರಕೃತಿಯ ವರ್ಣನೆಯಲ್ಲಿ ನಾವು ವಿಶೇಷ ಗಮನ ಹರಿಸಬೇಕು. ಎಷ್ಟು ಇದಕ್ಕೆ 10 ಉದಾಹರಣೆಯನ್ನು ಕೊಟ್ಟು ಇವತ್ತು 8 ಗಂಟೆ ತನಕ ಬೇಕಾದರೆ ಅದೇ ಮಾಡಿಬಿಡಬಹುದು. ವೇದವ್ಯಾಸರ, ವಾಲ್ಮೀಕಿಗಳ ಸಾಹಿತ್ಯದಲ್ಲಿ ಋತು ಸಂಹಾರ ಅಂತಂದರೆ ವರ್ಣನೆ ಅಂತ. ಋತುಗಳ ವರ್ಣನೆ ಅಲ್ಲಿ ಅರ್ಥಾದರ್ಥ, ನೇರವಾದ ಅರ್ಥ ಸಮಾಹಾರ. ಋತುಗಳೆಲ್ಲದರ ಬುದ್ಧಿಯಲ್ಲಿ ವರ್ಣನೆ ಬುದ್ಧಿಗೋಚರವಾಗುವಂತೆ ಮಾಡೋದು ಅಂತ ಅರ್ಥಾದರ್ಥ. ಇನ್ನೂ ದೂರ ಹೋದರೆ ಋತುಗಳ ವರ್ಣನೆ. ವೇದವ್ಯಾಸರ, ವಾಲ್ಮೀಕಿಗಳ ಮಾತಿನಲ್ಲಿ ಋತುಗಳ ವರ್ಣನೆ ಯಾವ ಪಾತ್ರವನ್ನು ವಹಿಸುತ್ತೆ, ಮಹಾಭಾರತದಲ್ಲಿ ಹೇಗಿದೆ, ಭಾಗವತದಲ್ಲಿ ಹೇಗಿದೆ, ರಾಮಾಯಣದಲ್ಲಿ ಹೇಗಿದೆ, ಬಹಳ ಆಳವಾಗಿ ಇದೆ. ಅದರಿಂದಾಗಿ ನಾವು ಈ ಋತುಗಳ ವರ್ಣನೆಯನ್ನು, ಸುತ್ತಮುತ್ತಲಿನ ಪರಿಸರದ ವರ್ಣನೆಯನ್ನು ಮಾಡಬೇಕಾಗತ್ತೆ. ಅದನ್ನು ನೋಡೋಣ. ಇಲ್ಲಿ 10 ಶ್ಲೋಕ ಆಗಿತ್ತು. ಆ ಗಜೇಂದ್ರ ಓಡಾಡ್ತಾ ಇದ್ದ ಜಾಗ ಇದೆಯಲ್ಲ, ಅದು ವರುಣನ ಉದ್ಯಾನ. ಉದ್ಯಾನಂ ಋತುಮನ್ನಾಮ ಆಕ್ರೀಡಂ ಸುರಯೋಷಿತಾಂ ವರುಣಸ್ಯ ಮಹಾತ್ಮನಾದ ವರುಣನ ಉದ್ಯಾನ. ಅದರ ಹೆಸರೇನು? ಋತುಮತ್. ಋತುಮತ್ ಅಂದ್ರೇನು? ಎಲ್ಲ ಋತುಗಳ ಒಳ್ಳೆಯ ಪರಿಣಾಮಗಳು ಇದರಲ್ಲಿ ಇರ್ತದೆ. ಅದರ ಸೈಡ್ ಎಫೆಕ್ಟ್ಸು ಬ್ಯಾಡ್ ಅಂತ ಇದ್ದರೆ ಅದು ಇರೋದೇ ಇಲ್ಲ. ಕೆಟ್ಟ ಪರಿಣಾಮಗಳೇ ಇರದ ಅತ್ಯಂತ ಶುದ್ಧವಾದ ಜಾಗ. ನಾವು ಅದನ್ನು ನೋಡೋಣ ಈಗ. ಸರ್ವತೋಲಂಕೃತಂ ದಿವ್ಯೈಃ ನಿತ್ಯ ಪುಷ್ಪಫಲದ್ರುಮೈಃ. ಗಜೇಂದ್ರ ಇದ್ದ ಜಾಗ, ಮೊದಲು ಗಜೇಂದ್ರನ ಪ್ರಸಕ್ತಿ ಬರಲ್ಲ. ಜಾಗ ಎಂಥದ್ದು, ಆ ಜಾಗದಲ್ಲಿದ್ದ ವ್ಯಕ್ತಿ ಎಂಥದ್ದು, ಅವನಲ್ಲಿ ಮೂಡಿದ ಭಾವ ಎಂಥದ್ದು, ಆ ಭಾವದಿಂದ ದೇವರ ಕಡೆಗೆ ಹೆಂಗೆ ಹೋಗ್ತಾನೆ, ಅದು ಇಲ್ಲಿರೋದು. ಅದರಿಂದಾಗಿ ಜಾಗ ಎಂಥದ್ದು ಅಂತ ವರ್ಣನೆ. ಜಾಗ ಎಂಥದ್ದು? ದಿವ್ಯೈಃ ನಿತ್ಯ ಪುಷ್ಪ ಫಲದ್ರುಮೈಃ. ಎಲ್ಲ ಅಲ್ಲಿರುವಂತಹ ಗಿಡಮರಗಳು ಅಲೌಕಿಕವಾದವುಗಳು. ದಿವ್ಯೈಃ, ದಿವ್ಯ ಅಂತ ಸುಮ್ಮನೆ ಬಳಸಲಿಕ್ಕಿಲ್ಲ. ದಿವ್ಯ ಅಂದರೆ ದಿವಿಭವಂ ದಿವ್ಯಂ, ಅಲೌಕಿಕವಾದದ್ದು ಅಂತ ಅರ್ಥ. ಎಂತಹ ಮರಗಳು? ನಿತ್ಯ ಪುಷ್ಪ ಫಲದ್ರುಮೈಃ. ಅಲ್ಲಿ ಹೂವು ಹಣ್ಣು ಕಡಿಮೆ ಆಗೋದೇ ಇಲ್ಲ, ಬಾಡಿ ಹೋದ ಮರಗಳಿರಲಿಲ್ಲ. ಅಂದರೆ ಅಲ್ಲಿ ಓಡಾಡುವವರಿಗೆ ಭಯ ಅನ್ನೋದು ಹೊರಗಡೆಯಿಂದ ಇರಲ್ಲ ಅಂತಾಯಿತು. ಬೇಸಿಗೆ ಬಂದು
ಗಿಡ ಮರಗಳೆಲ್ಲ ಒಣಗಿ ಒದ್ದಾಡಿ ಹೋಗೋದು, ಈ ತರಹದ ಪರಿಸ್ಥಿತಿಯೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೇಳಿದರು, ದಿವ್ಯೈಹಿ ನಿತ್ಯ ಪುಷ್ಪ ಫಲದ್ರುಮೈ ಮಂದಾರೈ ಪಾರಿಜಾತೈಶ್ಚ ಖರ್ಜೂರೈರ್ಬೀಜಪೂರಕೈ ಪಾಟಲ ಅಶೋಕ ಚಂಪಕೈ. ಮಂದಾರ ವೃಕ್ಷ ಅದು ಮನುಷ್ಯನ ಮನಸ್ಸಿನಲ್ಲಿ ಆಸೆಗಳನ್ನು ಬಿತ್ತುವಂತಹ ಮರ. ಪಾರಿಜಾತ ಆ ಹೂವಿನ ಸೊಗಸು, ನಾವು ಇಲ್ಲಿ ನೋಡ್ತಾ ಇರೋದು ಆ ಸ್ವರ್ಗದ ಪಾರಿಜಾತದ ಅಣಕು, ಅದರಂತೆ ಇದೆ. ಆ ಪಾರಿಜಾತವನ್ನೇ ನಾವು ನೋಡ್ತಾ ಇಲ್ಲ. ಸ್ವರ್ಗದಲ್ಲಿ ಯಾವ ತರಹದ ಪಾರಿಜಾತ ಇರುತ್ತೋ ಆ ತರಹದ ಪಾರಿಜಾತವನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪಾರಿಜಾತದ ತರಹ ಈ ಪಾರಿಜಾತ ಇದೆ. ಆಮೇಲೆ ಪಾಟಲ ಅಶೋಕ ಚಂಪಕೈಹಿ. ಪಾಟಲ ಅಂದರೆ ಪಾದರಿ ಮರ ಅಂತ ಕರೀತಾರೆ. ಇನ್ನು ಅಶೋಕ ವೃಕ್ಷ ಅಂತ ಒಂದು, ನೀವು ಲಾಲ್ಬಾಗಿನಲ್ಲಿ ಹೋದರೆ ಅಶೋಕ ವೃಕ್ಷಗಳು ಸಾಕಷ್ಟು ದೇವರ ದಯದಿಂದ ಇನ್ನೂ ಇದೆ. ಇನ್ನು ಚಂಪಕ ಅಂದರೆ ಸಂಪಿಗೆ. ಸರ್ವತೋ ಚೂತೈ ಪ್ರಿಯಾಳೈ ಪನಸೈ ಆಮ್ರೈ ಆಮ್ರಾತಕೈರಪಿ ಕ್ರಮುಕೈರ್ನಾಳಿಕೈರೈಶ್ಚ ಖರ್ಜೂರೈರ್ಬೀಜಪೂರಕೈ. ಚೂತ ಅಂತಂದರೆ ಮಾವು. ಇನ್ನು ಪ್ರಿಯಾಳ ಅಂತ ಹೇಳಿದ್ರೆ ಪನ್ನೇರಳೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು. ಪನಸ ಅಂತಂದರೆ ಹಲಸು. ಆಮ್ರ ಅಂತ ಹೇಳಿದರೆ ಮಾವು. ಆಮ್ರಾತಕ ಅಂದರೆ ಅಮಟೆ. ಕ್ರಮುಕ ಅಂತಂದರೆ ಅಡಿಕೆ. ನಾಳಿಕೇರ ಅಂತಂದರೆ ತೆಂಗು. ಖರ್ಜೂರ. ಬೀಜಪೂರ ಅಂದರೆ ಸೀತಾಫಲ. ಕೆಲವೊಬ್ಬರು ಬೀಜಪೂರ ಅನ್ನೋದಕ್ಕೆ ಸೀಬೆ ಅಂತ ಅರ್ಥ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ, ನಾವು ಈ ಬಾಟನಿಸ್ಟ್ಗಳನ್ನು ನಂಬಿಕೊಂಡು ಇದು ಇಲ್ಲಿಂದ ಬಂದದ್ದು ಅಂತ ಅಂತಿಮವಾಗಿ ತೀರ್ಮಾನ ಮಾಡಲಿಕ್ಕಾಗಲ್ಲ. ಏಕೆಂದರೆ ಇಲ್ಲಿ ಅದಕ್ಕೆ ಅನುಕೂಲವಾದ ಪರಿಸರ ನಾಶ ಆಗಿ ಮತ್ತೆ ಬರುತ್ತೆ. ಉದಾಹರಣೆಗೆ ಗುಲ್ಬರ್ಗಾದ ಪರಿಸ್ಥಿತಿಯನ್ನು ನಾನು ನಿಮಗೆ ಹೇಳಬೇಕು. ಗುಲ್ ಅಂತಂದರೆ ಸುಂದರ, ಬರ್ಗ ಅಂದರೆ ಉದ್ಯಾನ ಅಂತ. ಗುಲ್ಬರ್ಗ ಅಂತಂದರೆ ಸುಂದರವಾದ ಉದ್ಯಾನದ ಊರು ಅಂತ. ನೀವು ಶಾಸನಗಳಲ್ಲಿ ನೋಡಿದರೆ ಎಂತೆಂಥ ಮರಗಳು, ಬಾದಾಮಿ ಮರ ಅಂತೆ, ದಾಳಿಂಬೆ ತೋಪಂತೆ, ಆಮೇಲೆ ಇದು ಭಲ್ಲಾತಕ, ಗೇರು ಬೀಜದ ಮರ ಎಲ್ಲ ಇದೆ ಅಂತ. ಇವತ್ತು ಹೋಗಿ ನೋಡಿದ್ರೆ ಒಂದಿಲ್ಲ. ಯಾರ ಆಡಳಿತ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದರಿಂದ ಒಂದು ಕಾಲದಲ್ಲಿ ಅದರ ವರ್ಣನೆ ಇವತ್ತು ಡೈಜೆಸ್ಟೇ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅಂದರೆ ಆ ನೀರು ಹರಿದು ಹೋಗುವ ಎಲ್ಲ ಅಂತರ್ಭಾಗಗಳನ್ನು ಬಂದ್ ಮಾಡಿ ವಿಜೃಂಭಿಸಿಬಿಟ್ಟಿದ್ದಾರೆ. ಅದರಿಂದಾಗಿ ನಮಗೆ ಯಾವುದು ಹೇಗೆ ಅಂತ ಗೊತ್ತಿಲ್ಲ. ಮರಗಳು ಇದ್ದರೆ ಅದು ಬೇರೆ. ಇವಾಗ ನಾವು ಅಲ್ಲಿತ್ತು ಅಂತ ನಕ್ಕು ಬಿಡ್ತಾರೆ. ಅದರಿಂದ ನಾವು ಬಾಟನಿಸ್ಟ್ಗಳನ್ನು ಅವಲಂಬಿಸಿ ಪುರಾಣದ ಅನೇಕ ವರ್ಣನೆಗಳನ್ನು ನಾವು ತೆಗೆದುಹಾಕಲಿಕ್ಕಾಗಲ್ಲ. ನಿಧಾನವಾಗಿ ತೆಗೆದುಹಾಕಬೇಕಾಗತ್ತೆ, ಆದರೆ ಈಗಂತೂ ಆಗಲ್ಲ. ಕಾರಣ ಏನು ಅಂತಂದರೆ, ಬೇರೆ ಬೇರೆ ಮರಗಳು ಬೇರೆ ದೇಶದಿಂದ ಬಂದುವು ಅಂತ ಹೇಳ್ತಾರೆ. ಇದಮಿತ್ತಮ್ ಅಂತ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಇರಲಿ. ಮಧುಕೈ ಸಾಲತಾಳೈಶ್ಚ ತಮಾಲೈರತನಾರ್ಜುನೈ ಅರುಷ್ಟೋ ದುಂಬರ ಪ್ಲಕ್ಷೈ ವಟೈ ಕಿಂಶುಕಚಂದನೈ. ಮಧುಕ ಅಂತಂದರೆ ಅದೊಂದು ರೀತಿಯ ಮರ. ಸಾಲ ತಾಳ. ಸಾಲ ಅಂತಂದರೆ ಮತ್ತಿ ಮರ. ಮುಂದೆ ಅರ್ಜುನ ಅಂತ ಹೇಳ್ತಾರೆ, ಅದು ಕೂಡ ಮತ್ತಿ ಮರವೇ. ಇನ್ನು ತಾಳೆ ಮರ, ತಾಟಿ ನಿಂಗು ಅಂತ ಏನು ಹೇಳ್ತಾರಲ್ಲ ಅದು.
ಇನ್ನು ತಮಾಲ ಅಂತಂದರೆ ಹೊಂಗೆ ಮರ, ಅಸನ ಅಂತ ಹೇಳಿ ಒಂದು ಮರ ಉಂಟು. ಇನ್ನು ಅರಿಷ್ಟೋದುಂಬರಪ್ಲಕ್ಷೈ, ಅತ್ತಿ ಮರ, ಆಮೇಲೆ ಆಲದ ಮರ, ಚಂದನ ಗಂಧದ ಮರ. ಪಿಚುಮಂದೈ ಕೋವಿದಾರೈ ಸರಳೈ ಸುರದಾರುಭಿ ದ್ರಾಕ್ಷೇಕ್ಷುರಂಭಾಜಂಬೂಭಿ ಬದರಿ ಯಕ್ಷಾಭಯಾಮಲೈ. ಕೋವಿದಾರ ಅಂದರೆ ಕಂಚುವಾಳದ ಮರ ಅಂತ ಕರೀತಾರೆ. ಸುರದಾರು ಅಂದರೆ ದೇವದಾರು. ಇನ್ನು ದ್ರಾಕ್ಷ, ಇಕ್ಷು, ದ್ರಾಕ್ಷಿ ಮರ ದ್ರಾಕ್ಷಿ ಬಳ್ಳಿ ನಿಮ್ಗೆ ಗೊತ್ತಿರುತ್ತೆ. ಇಕ್ಷು ಅಂತಂದರೆ ಕಬ್ಬು, ರಂಭ ಅಂತ ಹೇಳಿದ್ರೆ ಬಾಳೆ, ಜಂಬು ಅಂತಂದರೆ ಜಂಬು ನೇರಳೆ. ಇನ್ನು ಬದರಿ ಬೋರೆ ಮರ, ಅಕ್ಷ ಪಗಡೆಕಾಯಿ, ಆಮೇಲೆ ಅಮಲ ಅಂದರೆ ನೆಲ್ಲಿ. ಬಿಲ್ವೈ ಕಪಿತ್ತೈರ್ಜಂಬೀರೈ ಮೃತೋ ಭಲ್ಲಾತಕಾದಿಭಿ ತಸ್ಮಿನ್ ಸರಸ್ಸು ವಿಪುಲಂ ಲಸತ್ಕಾಂಚನ ಪಂಕಜಂ. ಬಿಲ್ವ, ಬೋರೆ, ನಿಂಬೆ, ಭಲ್ಲಾತಕ ಅಂದರೆ ಗೇರು ಬೀಜ ಇತ್ಯಾದಿ ಮರಗಳಿಂದ ಕಂಗೊಳಿಸ್ತಾ ಇತ್ತು ಆ ಸುತ್ತಮುತ್ತಲಿನ ಪರಿಸರ. ನೋಡಿ, ಈ ತರಹದ ಸಮೃದ್ಧವಾದ ಮರಗಳ ಹಿನ್ನೆಲೆಯಲ್ಲಿ ಮನಸ್ಸು ಎಷ್ಟು ತಂಪಾಗಿರಬೇಡ. ಈ ತರಹದ ಸುಂದರವಾದ ಪರಿಸರದಲ್ಲಿ ಭಯ ಅನ್ನೋದು ಊಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಕುಮುದೋತ್ಪಲ ಕಲ್ಹಾರ ಶತಪತ್ರಶ್ರಿಯೋರ್ಜಿತಂ ಮತ್ತ ಷಟ್ಪದ ನಿರ್ಘುಷ್ಟಂ ಶಕುಂತೈಕ್ಕಳನಿಸ್ವನೈ. ಆಮೇಲೆ ನೀರು ಸಮೃದ್ಧವಾಗಿತ್ತು. ನೀರು ಸಮೃದ್ಧವಾಗಿದ್ದರೆ ಯಾವ್ಯಾವ ತರಹದ ಮರ, ಇದು ಹೂವು ಮೂರು ತರಹ: ಸ್ಥಳಜ, ಜಲಜ, ವಲ್ಲಿ, ವೃಕ್ಷ, ವಿರುತ್. ಇಲ್ಲೆಲ್ಲ ಹೂಗಳು ಬಿಡ್ತವೆ. ನೆಲದಲ್ಲಿ ಹುಟ್ಟುವಂಥದ್ದು, ನೀರಿನಲ್ಲಿ ಹುಟ್ಟುವಂಥದ್ದು, ಬಳ್ಳಿಯಲ್ಲಿ ಬರುವಂಥದ್ದು, ಪೊದೆಯಲ್ಲಿ ಇರುವಂಥದ್ದು. ಈ ತರಹ ಅನೇಕ ತರಹದ ಹೂವುಗಳಿವೆ. ಅದರಲ್ಲಿ ಕುಮುದೋತ್ಪಲ ಕಲ್ಹಾರ ಶತಪತ್ರಶ್ರಿಯೋರ್ಜಿತಂ, ಕುಮುದ ನೈದಿಲೆ, ಉತ್ಪಲ ಬಿಳಿ ನೈದಿಲೆ. ನೀಲಿಯನ್ನ ಕುಮುದ ಅಂತ ಹೇಳ್ತಾರೆ. ಬೆಳ್ಳಗಿರ್ತಾರೆ ಅವರು, ಕುಮುದ ಅಂತ ಹೆಸರಿರುತ್ತೆ. ಹೊಳೆಯುವ ಬಿಳಿ ಕುಮುದ ಅಂತ. ಹಾಗೆ ಶ್ಯಾಮಲ ಅನ್ನೋದು ಹಾಗೆ ಹೆಸರಿಟ್ಟಿರ್ತಾರೆ. ಶ್ಯಾಮಲ ಅಂತ ಹೆಸರಿಟ್ಟಿರ್ತಾರೆ. ಬೆಳ್ಳಗೆ ಥಳ ಥಳ ಆ ಹುಡುಗಿ ಹೊಳಿತಾ ಇರ್ತಾಳೆ. ಶ್ಯಾಮಲ ಅಂದರೆ ನೀಲಿ. ಇರಲಿ, ಹೆಸರು ಚೆನ್ನಾಗಿರುತ್ತೆ ಅಂತ ಇಟ್ಟಿರ್ತಾರೆ, ಕೇಳಲಿಕ್ಕೆ ಇಂಪಾಗಿರುತ್ತೆ ಅಂತ. ಇನ್ನು ಅವರು ಉತ್ಪಲ ಭಟ್ಟಾಚಾರ್ಯ ಅಂತ ಇಟ್ಕೊಳ್ತಾರೆ. ಬಂಗಾಳದ ಕಡೆ ಕಪ್ಪಗಿರ್ತಾರೆ, ಅದು ಬೇರೆ, ಅದು ಬಿಳಿ ನೈದಿಲ್ಲ. ಅದು ಉತ್ಪಲ. ಶತಪತ್ರ, ಶತಪತ್ರ ಅಂತಂದರೆ ಪದ್ಮ. ಅದು ಎರಡು ತರಹದ ಪದ್ಮ ಬರುತ್ತೆ. ಕಡಿಮೆ ದಳ ಇರೋದು, ಹೆಚ್ಚು ದಳ ಇರೋದು. ಹೆಚ್ಚು ದಳ ಇರೋದನ್ನು ಶತಪತ್ರ ಅಂತ ಕರೀತಾರೆ. ಅದರ ಶ್ರಿಯೋರ್ಜಿತಂ, ಅದರ ಸೊಬಗಿನಿಂದ ಕಂಗೊಳಿಸ್ತಾ ಇತ್ತು. ಮತ್ತ ಷಟ್ಪದ ನಿರ್ಘುಷ್ಟಂ, ಅದು ಫ್ರೆಶ್ ಆಗಿ ಇತ್ತು. ದುಂಬಿಗಳ ಗುಂಕಾರ ಅಲ್ಲಿ ಕೇಳಿಸ್ತಾ ಇತ್ತು. ಶಕುಂತೈಕ್ಕಳ ನಿಸ್ವನೈ, ಇಂಪಾದ ದನಿ. ಅಂದರೆ ಅಲ್ಲಿ ಕ್ರೂರ ಮೃಗಗಳು ಇದ್ದರೆ ಇಲ್ಲಿ ಹೀಗೆ ಇಂಪಾದ ದನಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕ್ರೂರ ಮೃಗಗಳ ಭಯ ಇರಲಿಲ್ಲ. ಮನಸ್ಸು ಯಾವ ಭಯವನ್ನೂ ಎಕ್ಸ್ಪೆಕ್ಟ್ ಮಾಡದ ಪರಿಸರ ಅದು. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಇಷ್ಟೆಲ್ಲದರ ಸಾರ ಏನು ಅಂದರೆ, ಹೂವು ಸೊಗಸಾಗಿ ಅರಳಿಕೊಂಡಿದ್ವು, ಅದಕ್ಕೆ ಹೂವಿಗೆ ಸುಮನಸ್ಸು ಅಂತ ಕರೀತಾರೆ.
ಹೂವನ್ನು ಸುಮನಸ್, ಸುಮನಸ್ ಅಂತಂದರೆ ಮನಸ್ಸನ್ನು ಅರಳಿಸುವಂಥವುಗಳನ್ನು ಸುಮನಸ್ ಅಂತ ಕರೆಯೋದು. ದೇವತೆಗಳನ್ನು ಸುಮನಸ್ ಅಂತ ಕರೀತಾರೆ, ಒಳ್ಳೆಯ ಮನಸ್ಸನ್ನು ಹೊಂದಿದ್ದಾರೆ ಆದ್ದರಿಂದಾಗಿ ಅಂತ. ಆದ್ದರಿಂದ ಸುಮನಸ್ ಅಂತ ಹೇಳಿದರೆ ಹೂವು ಆ ತರಹದ ಒಳ್ಳೆ ಮನಸ್ಸನ್ನು ಕೊಡುವಂತಹ ಪರಿಸರ ಇದೆ. ಯಾವ ಭಯವೂ ಇಲ್ಲ, ಹಕ್ಕಿಗಳು ಯಾವುದೇ ಹೆದರಿಕೆ ಇಲ್ಲದೆ ಇಂಪಾಗಿ ಹಾಡ್ತಾ ಇದೆ. ಅದರಿಂದ ಶಕುಂತೈಕ್ಕಳ ನಿಸ್ವನೈಹಿ, ವಿಪರೀತ ಭಯ ಇದ್ದರೆ ಹಕ್ಕಿಗಳು ಬಾಯೇ ತೆರೆಯೋಲ್ಲ. ನಮಗೆ ಅದನ್ನು ಈ ತಾಟಕೆಯ ಪ್ರಸಂಗದಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ. ರಾಮ ಬಾಣ ಬಿಟ್ಟ, ಅದು ತಾಟಕೆಗೆ ತಾಗಿತು, ದೊಡ್ಡ ಸದ್ದಾಯಿತು. ಆದರೆ ಹಕ್ಕಿಗಳಿಗೆ ಎಷ್ಟು ಭಯ ಅಂದರೆ, ಸದ್ದಾದರೆ ಪಟ 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 ಅಂತ ರೆಕ್ಕೆ ಹಾಕೊಂಡು ಹೊಟ್ಟೋಗ್ಬಿಡ್ಬೇಕಲ್ವಾ, ಹಾಗೆ ಮಾಡಲೇ ಇಲ್ಲ ಅಂತ. ಅಷ್ಟು ಭಯ ಅಂದರೆ ಹಕ್ಕಿಗಳಿಗೆ ಒಂದು ಚೂರು ಭಯ ಆದರೆ ಪರವಾಗಿಲ್ಲ, ವಿಪರೀತ ಭಯ ಆದರೆ ಅದರಲ್ಲಿರೋದೇ ಇಲ್ಲ. ಸ್ವಲ್ಪ ಭಯ ಆದ್ರೇ ಇರಲ್ಲ, ಇನ್ನು ವಿಪರೀತ ಭಯ ಆದರೆ ಇರುತ್ತಾ? ಇದ್ರೂ ಕೂಡ ಏನು ಒಂದು ಬಾಯಿ ತೆಗೆದು ಏನು ಹೇಳಲ್ಲ. ಹೇಳ್ತಾ ಇದೆ ಅಂದರೆ ಅನುಕೂಲಕರವಾದ ವಾತಾವರಣ ಇದೆ ಅಂತ ಅರ್ಥ. ಅದು ಇಂಪಾಗಿ ಬೇರೆ ಹಾಡ್ತಾ ಇದೆ, ಅಂತಹ ಒಳ್ಳೆ ರಮ್ಯವಾದ ಪರಿಸರ. ಹಂಸಕಾರಂಡವಾ ಕೇರಣಂ ಚಕ್ರಾಹೋಯ್ ಸಾರಸೈರಪಿ ಜಲಕುಕ್ಕುಟಕೋ ಯಷ್ಟಿ ದಾತ್ಯೂಹ ಕುಲಕೂಜಿತಂ. ಹಂಸ ಅರಸಂಚೆ, ಇನ್ನು ಕಾರಂಡವ ನೀರ್ಕಾಗೆ, ಚಕ್ರವಾಕ ಪಕ್ಷಿ, ಸಾರಸ ಪಕ್ಷಿ, ಬೆಳ್ಳಕ್ಕಿ, ಜಲಕುಕ್ಕುಟ ಅಂತಂದರೆ ನೀರ್ಕೋಳಿ ಅಂತ. ಇನ್ನು ಟಿಟ್ಟಿಭ ಪಕ್ಷಿ, ಈ ತರಹದ ನೀರಿದ್ದರೆ ಮಾತ್ರ ಇರುವಂತಹ ಪಕ್ಷಿಗಳಿಂದ ಕೂಡಿತ್ತು. ಮತ್ಸ್ಯ ಕಚ್ಚಪ ಸಂಚಾರ ಚಲತ್ಪದ್ಮರಜಪ್ಪಯ ಕದಂಬ ವೇತ ಸರಳ ನೀಪವಂಜುಲಕೈರ್ವೃತಂ. ಆ ನೀರಿನಲ್ಲಿ ಅದು ಎಷ್ಟು ಜೀವಂತವಾಗಿತ್ತು. ನೀರು ಶುದ್ಧ ಆಗಿರಲಿಕ್ಕೆ ಈ ಎಲ್ಲ ತರಹದ ಜೀವಿಗಳು ಬೇಕು. ಮತ್ಸ್ಯ ಅಂದರೆ ಮೀನು, ಕಚ್ಚಪ ಅಂತಂದರೆ ಆಮೆ ಇದ್ದರೆ ಅದು ಅತ್ಯಂತ ಶುದ್ಧವಾಗಿ ಇರುತ್ತೆ. ಈ ಮೀನು ಮತ್ತು ಆಮೆಗಳ ಓಡಾಟದಿಂದಾಗಿ ನಿಧಾನವಾದ ಒಂದು ಅಲೆ, ಆ ಅಲೆಯಿಂದಾಗಿ ಪದ್ಮ ಮೊದಲಾದವುಗಳು ಆಚೆಗೂ ಈಚೆಗೂ ಆಡುವಂತಹ ರಮ್ಯವಾದ ಪರಿಸರ. ಕದಂಬವೇತ ಸರಳ ನೀಪವಂಜುಲ ಕೈರ್ವೃತಂ, ಪಕ್ಕದಲ್ಲಿಯೇ ಕದಂಬ ಮರ, ಆಮೇಲೆ ಬಿದಿರು ಮೊದಲಾದವುಗಳೆಲ್ಲ ಇದ್ದವು. ಸುರಗಿ ಮೊದಲಾದವುಗಳಿದ್ದವು. ಕುಂದೈ ಕುರಬಕಾಶೋಕೈ ಶಿರೀಷೈ ಕುಟಜೇಂಗುದೈ ಕುಬ್ಜಕೈ ಸ್ವರ್ಣಯೂಥಿಭಿ ನಾಗಪುನ್ನಾಗಜಾತಿಭಿ. ಮತ್ತು ಅನೇಕ ಹೂವುಗಳಿದ್ವು. ಒಂದು ಕುಂದ ಅಂದರೆ ಬೆಟ್ಟದ ಮಲ್ಲಿಗೆ, ಕುರಬಕ, ಅಶೋಕ ಕೆಂಪು ಹೂವು ಒಂದಿರುತ್ತೆ, ಶಿರೀಷ ಕುಸುಮ ಅಂತ ಹೇಳ್ತಾರೆ, ಬಹಳ ಮೃದು. ಕುಟಜ ಅಂತ ಹೇಳಿದರೆ ಒಂದು ಜಾತಿಯ ಮಲ್ಲಿಗೆ. ಕುಬ್ಜಕೈ ಸ್ವರ್ಣಯೂಥಿಭಿ, ನಾಗ, ಜಾಜಿ ಮೊದಲಾದ ಹೂವುಗಳು. ಮಲ್ಲಿಕಾ ಶತಪತ್ರೈಶ್ಚ ಮಾಧವಿ ಜಾಲಕಾದಿಭಿ ಶೋಭಿತಂ ತೀರಜೈಶ್ಚಾನ್ಯೈ ನಿರ್ಯರ್ತುಭಿರಲಂ ದ್ರುಮೈ ನಿತ್ಯರ್ತುಭಿರಲಂ ದ್ರುಮೈ. ಮಲ್ಲಿಗೆ, ತಾವರೆ, ಆಮೇಲೆ ಮಾಧವಿ, ಇರುವಂತಿಗೆ ಹೂವು ಅಂತ ಕರೀತಾರೆ. ಇರುವಂತಿಗೆ ಬಳ್ಳಿಯಲ್ಲಿ ಮೂಡಿರುವಂತಹ ಒಂದು ಹೂವು. ಹಾಗೆ ತೀರದ ಅನೇಕ
ತೀರದಲ್ಲಿ ಹುಟ್ಟುವಂತಹ ಅನೇಕ ಹೂಗಳಿತ್ತು. ನಿತ್ಯರ್ತುಭಿರಲಂ ದ್ರುಮೈಹಿ, ಯಾವಾಗಲೂ ಅರಳಿರುವಂತಹ ಹೂಗಳನ್ನು ಹೊಂದಿರುವ ಮರ. ಈ ತರಹದ ಪ್ರಸನ್ನವಾದ ಪರಿಸರ. ಇದು ಪರಿಸರದ ಬ್ಯಾಕ್ಗ್ರೌಂಡ್ ನಮಗಿರಬೇಕು. ಇಷ್ಟು ಇತ್ತು ಅಂತಂದರೆ ಮನಸ್ಸು ಆತಂಕ ಆಗುವ ಸಾಧ್ಯತೆಗಳೇ ಇರಲಿಲ್ಲ. ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ವೇದವ್ಯಾಸ. ಯಾಕೆಂದರೆ ನಿತ್ಯ ಉದ್ವೇಗದಲ್ಲಿ ಬದುಕುವ ಮೃಗಗಳಿಗೆ, ನಿತ್ಯ ಉದ್ವೇಗದಲ್ಲಿ ಬದುಕುವಂತಹ ಒಬ್ಬ ವ್ಯಕ್ತಿಗೆ ದೇವರ ಬಗೆಗಿನ ಪ್ರಜ್ಞೆ ಮೂಡಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಉದ್ವೇಗದಲ್ಲಿ, ಮನುಷ್ಯರ ಉದ್ವೇಗದಲ್ಲಿ ನಿತ್ಯವೂ ಬದುಕ್ತಾ ಇದ್ದರೆ ಒಬ್ಬನಿಗೆ ದೇವರ ಬಗ್ಗೆ ಎಲ್ಲಿ ಪ್ರಜ್ಞೆ ಮೂಡಬೇಕು? ಬಲಿಷ್ಠರು ಒಪ್ಪುವ ದೇವರನ್ನು ಒಪ್ಪಿಬಿಡ್ತಾನವನು. ಇವಾಗ ನಮ್ಮನ್ನು ತಗೊಂಡೋಗಿ ಅಫ್ಘಾನಿಸ್ತಾನದಲ್ಲಿಯೋ ಅಥವಾ ಬೇರೆ ಯಾವುದೋ ದೇಶದಲ್ಲಿ ಹಾಕಿದರೆ ಬಲಿಷ್ಠರು ಆಯ್ತಪ್ಪ ನೀವು ಹೇಳ್ದಾಗ ಕೇಳ್ಬಿಡ್ತೀವಿ ಅಂತೀವಿ ನಾವು. ಯಾವ ವಿರುದ್ಧವಾದ ಪರಿಸರವೂ ಇಲ್ಲದ ಜಾಗ, ಅಲ್ಲಿಗೆ ನಿಮ್ಮ ಮನಸ್ಸು ತಯಾರಾಗಬೇಕು. ಇಷ್ಟು ಸುಂದರವಾದ ಪರಿಸರ, ಉದ್ವೇಗ ಇಲ್ಲ, ಭಯ ಇಲ್ಲ, ಭಯಕ್ಕೆ ಕಾರಣವಾದದ್ದಿಲ್ಲ, ಕ್ರೌರ್ಯ ಇಲ್ಲ. ಸರಿ, ವ್ಯಕ್ತಿ ದುರ್ಬಲನಾ? ವ್ಯಕ್ತಿ ದುರ್ಬಲನಾಗಿದ್ದರೆ ಇಂತಹ ಪರಿಸರದಲ್ಲಿಯೂ ಭಯಗೊಂಡು ದೇವರನ್ನು ಒಮ್ಮೆ ನಂಬುತ್ತಾ ಒಮ್ಮೆ ನಂಬದೇ ಡೈಲಮಾದಲ್ಲಿ ಬದುಕಬಹುದು. ಆದರೆ ವ್ಯಕ್ತಿ ಅಂತಹವನು, ಗಜೇಂದ್ರ, ಈ ಪಾತ್ರದಲ್ಲಿ ಬರುವ ಗಜೇಂದ್ರ ಎಂಥವನು, ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬರಬೇಕು. ಸುಂದರ ಪರಿಸರ, ಭಯ ಇಲ್ಲ, ವ್ಯಕ್ತಿಯಲ್ಲಿ ದೌರ್ಬಲ್ಯ ಇಲ್ಲ. ಇಂತಹವನು ಎದುರಿಸಿದ ಆಘಾತ, ಆಗ ಅವನು ದೇವರ ಕಡೆಗೆ ಹೆಂಗೆ ಸರದ, ಅದು ಆಗಬೇಕು. ತತ್ರೈಕದಾ ತದ್ಗಿರಿಕಾನನಾಶ್ರಯ ಕರೇಣುಭಿ ವಾರಣಯೂಥ ಪಶ್ಚರನ್ ಸಕಂಟಕಂ ಕೀಚಕ ವೇಣುಪತ್ರ ವೇತ್ರವತ್ ವಿಶಾಲ ಗುಲ್ಮಂ ಪ್ರರುಜಂ ವನಸ್ಪತೀನ್. ಅಲ್ಲಿ ಆ ಕಾಡಿನಲ್ಲಿ ಒಂದು ದೊಡ್ಡ ಆನೆ ಇತ್ತು. ಗಜೇಂದ್ರ ಅಂದರೆ ಗಜಗಳ ಆನೆಗಳ ಒಡೆಯ. ಕರೇಣುಭಿ, ಸುತ್ತಮುತ್ತಲೂ ಕೂಡ ಹೆಣ್ಣಾನೆಗಳು, ಹೆಣ್ಣು ಮಕ್ಕಳು ಸುತ್ತಮುತ್ತಲೂ ಇದ್ದಾಗ ಅವನ ಮದ ಯಾವ ಮಟ್ಟದಲ್ಲಿರುತ್ತೆ. ತನ್ನ ಬಲದ ಬಗ್ಗೆ ಅಸೀಮವಾದ ಆತ್ಮವಿಶ್ವಾಸ ಇರುತ್ತೆ. ಈ ಹಿನ್ನೆಲೆಯಲ್ಲಿ ವಾರಣಯೂಥಪಃ, ದೊಡ್ಡ ಆನೆಯ ಒಡೆಯ, ಅನೇಕ ಆನೆಗಳ ಒಡೆಯ ತಿರುಗಾಡ್ತಾ ಇದ್ದಾನೆ. ಅವನ ಬಲ ಎಂಥದು? ಸಕಂಟಕಂ ಕೀಚಕ ವೇಣು ವೇತ್ರವದ್ವಿಚಾಲ ಗುಲ್ಮಂ ಪ್ರರುಜನ್ ವನಸ್ಪತೀನ್. ಕೀಚಕ, ಸದ್ದು ಮಾಡುವ ಬಿದಿರು, ತೂತಿರುವ ಬಿದಿರು ವೇಣ, ವೇತ್ರ ಬಿದಿರಿನ ಮೇಳೆ, ವಿಶಾಲವಾದ ಗುಲ್ಮ ಪೊದರು, ಇಂತಹದ್ದನ್ನು ಸುಲಭವಾಗಿ ಹಾಳು ಮಾಡ್ತಾ ವಿಪರೀತ ಬಲದಿಂದ ತಿರುಕೊಂಡಿದ್ದಾನೆ. ಯದ್ಗಂಧ ಮಾತ್ರ ಧರಯೋ ಗಜೇಂದ್ರಾ ವ್ಯಾಘ್ರಾದಯೋ ವ್ಯಾಳಮೃಗಾ ಸಖಡ್ಗಾ ಮಹೋರಗಾಶ್ಚಾಪಿ ಭಯಾದ್ರವಂತಿ ಸಗೌರ ಕೃಷ್ಣಾಶ್ಚರಭಶ್ಚ ಮರ್ಯಃ. ಯದ್ಗಂಧ ಮಾತ್ರಾತ್, ಈ ಗಜೇಂದ್ರ ಬರ್ತಾ ಇದ್ದಾನೆ ಅಂತ ಗೊತ್ತಾದರೆ ಹರಯ ಸಿಂಹಗಳು ಓಡ್ತಾ ಇದ್ವಂತೆ, ಉಳಿದ ಆನೆಗಳು ಓಡ್ತಾ ಇದ್ವು, ಹುಲಿ ಮೊದಲಾದವುಗಳು ಓಡ್ತಾ ಇದ್ವು, ದುಷ್ಟ ಪ್ರಾಣಿಗಳೆಲ್ಲ ಓಡ್ತಾ ಇದ್ವು. ಖಡ್ಗ ಮೃಗ ಕೂಡ ಎದುರು ಹಾಕೋತಾ ಇರಲಿಲ್ಲ. ಖಡ್ಗ ಮೃಗಕ್ಕೆ ಎಂತಹ ಬಲ ಇರುತ್ತೆ ಗೊತ್ತಾ? ಆ ಖಡ್ಗ ಮೃಗ ಕೂಡ ಆನೆಯನ್ನು, ಈ ಗಜೇಂದ್ರನನ್ನು ಎದುರು ಹಾಕೊಳ್ತಾ ಇರಲಿಲ್ಲ. ಮಹೋರಗಾಹ, ಹಿರಿದಾದ ಹಾವುಗಳು, ಹೆಬ್ಬಾವುಗಳು ಕೂಡ ಭಯಾದ್ರವಂತಿ ಓಡ್ತಾ ಇದ್ವು. ಸಗೌರ ಕೃಷ್ಣಾ, ಕಾಡೆಮ್ಮೆ, ಜಿಂಕೆಗಳಂತೂ ಕೇಳೋದೇ ಬೇಡ, ಚಮರಿ ಮೃಗ ಎಲ್ಲ ಓಡಿದ್ದೆ. ವೃಷಾವರಾಹ ಮಹಿಷರ್ಕ್ಷಶಲ್ಯಾ ಗೋಪುಚ್ಛಸಾಲಾವೃಕ ಮರ್ಕಟಾಶ್ಚ ಅನ್ಯೇ ಚ ಕ್ಷುದ್ರಾ ಹರಿಣಾಶ್ಚ ಚಾದಯ ಚರಂತ್ಯ ಭೀತಾಯದನುಗ್ರಹೇಣ. ಆದರೆ ವೃಷಾಹ, ಬಲಿಷ್ಠವಾದ ಹೋರಿಗಳು, ವರಾಹಾಹ, ಚಿಪ್ಪು ಹಂದಿ,
ಮುಳ್ಳು ಹಂದಿ ಮೊದಲಾದವುಗಳು, ಮಹಿಷ, ಕಾಡೆಮ್ಮೆ, ವೃಕ್ಷ, ಕರಡಿ, ಶಲ್ಯ, ಅಳಿಲು ಮೊದಲಾದವುಗಳು. ಮಹಿಷ, ವೃಕ್ಷ, ಶಲ್ಯ, ಗೋಪುಚ್ಛ, ಮಂಗ, ಸಾಲಾವೃಕ, ತೋಳ, ಮರ್ಕಟ, ಕಪಿ, ಅನ್ಯೇ ಚ ಕ್ಷುದ್ರಾಃ ಹರಿಣಾಃ ಚಚಾದಯಃ. ಇನ್ನು ಬೇರೆ ಬೇರೆ ಕ್ಷುದ್ರವಾದ ಹರಿಣ, ಜಿಂಕೆ ಮೊದಲಾದವುಗಳು ಚರಂತ್ಯಭೀತ ಯದನುಗ್ರಹೇಣ, ಗಜೇಂದ್ರ ಇದ್ದಾನೆ ಎನ್ನುವ ಭರವಸೆಯಿಂದ ಸುಖವಾಗಿ ತಿರುಗಾಡ್ತಾ ಇದ್ದುವು. ಒಂದು 5 ನಿಮಿಷ ನಾನು ಇದನ್ನು ಆನ್ ಮಾಡ್ಕೊಳ್ತೇನೆ, ಹಾಗೆ ಲೈನಲ್ಲಿ ಇರಿ. ಅಪ್ಪ, ಅದು ಕರುಣೆ ಅಂದ್ರೇನಪ್ಪ? ಯಾವ ಈ ಎಲ್ಲ ಗಜೇಂದ್ರನ ಕರುಣೆಯಿಂದ ಸುಖವಾಗಿ ತಿರುಗಾಡ್ತಾ ಇವೆ ಈ ಪ್ರಾಣಿಗಳೆಲ್ಲ. ಆ ತರಹದ ಗಜೇಂದ್ರ, ಅವನಿಗೆ ಎಂತಹ ಬಲ ಇರಬೇಡ, ಮಾನಸಿಕವಾಗಿ ಎಂತಹ ಆತ್ಮವಿಶ್ವಾಸ ಇರಬೇಡ, ನನ್ನ ದಯೆಯಿಂದ ಎಲ್ಲರೂ ಸಸ್ಯಾಹಾರಿಗಳಾದ ಪ್ರಾಣಿಗಳು ಇವೆ, ಮಾಂಸಾಹಾರಿಗಳಾದ ಅಥವಾ ಬಲಿಷ್ಠರಾದ ಇತರ ಪ್ರಾಣಿಗಳೆಲ್ಲ ನನ್ನನ್ನು ಹೆದರಿ ಓಡ್ತಾ ಇವೆ, ನನ್ನನ್ನು ಕಂಡು ಹೆದರಿ. ಅಂದರೆ ನಾನು ಅಂದರೆ ಏನು ಅನ್ನುವಂತಹ ಅಗಾಧವಾದ ಆತ್ಮವಿಶ್ವಾಸ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ತರಹದ ಒಂದು ಆತ್ಮವಿಶ್ವಾಸ, ಆತ್ಮಬಲೋನ್ನತಿ, ಆತ್ಮಾಭಿಮಾನದಲ್ಲೇ ಅವನು ತಿರುಗ್ತಾ ಇದ್ದ. ಸಘರ್ಮ ತಪ್ತ ಕರಿಭಿಕ್ಕರೇಣುಭಿ ಮೃತೋ ಮದಚ್ಯುತ್ ಸಕಳ ಕಳಭೈರನುದ್ರುತಃ ಗಿರಿಂ ಗರಿಮ್ಣಾ ಪರಿತ ಪ್ರಕಂಪಯನ್ ನಿಷೇವ್ಯಮಾನಃ ಅಳಿಕುಳೈಃ ಮದಾಶನೈಃ. ಘರ್ಮತಪ್ತಃ, ಒಮ್ಮೆ ಬಿಸಿಲಿನಿಂದ ಬಸವಳಿದಿದ್ದ. ಕರಿಭಿಕ್ಕರೇಣುಭಿ, ಅನೇಕ ಹೆಣ್ಣಾನೆಗಳಿಂದಲೂ ಗಂಡಾನೆಗಳಿಂದಲೂ ಕೂಡಿದ್ದ. ಮದಚ್ಯುತ್, ಮಸ್ತು ಅಂತ ಹೇಳುತ್ತಾರೆ. ಆನೆಯ ಗಂಡಸ್ಥಳದಿಂದ ಸುರಿಯುವಂತಹ ಒಂದು ವಿಚಿತ್ರವಾದ ಮದಭರಿತವಾದ ನೀರು. ಆ ಮದಭರಿತವಾದ ನೀರನ್ನು, ಅದಿದ್ದರೆ ಆನೆಗೆ ವಿಪರೀತ ಅರಾಗೆನ್ಸು, ಏನು ಮಾಡಲಿಕ್ಕೂ ಹೇಳಿಸೋದಿಲ್ಲ ಆ ಮದಭರಿತವಾದ ಆನೆ. ಆ ಮದದ ಅದು ಫ್ರೆಶ್ನೆಸ್ ಎಷ್ಟಿತ್ತು ಅಂತಂದರೆ ಅನೇಕ ದುಂಬಿಗಳು ಅಲ್ಲಲ್ಲೇ ಓಡಾಡ್ತಾ ಇದ್ವಂತೆ. ಯಾಕೆಂದರೆ ಮದಾಶನೈಹಿ, ಆ ಮದದ ನೀರನ್ನು ತಿಂತಾ ಇದ್ವು ಅವು. ಸರೋನಿಲಂ ಪಂಕಜರೇಣು ರೂಷಿತಂ ಜಿಘ್ರನ್ನ ದೂರಾನ್ಮದ ವಿಹ್ವಲೇಕ್ಷಣ ವೃತಶ್ಚ ಯೂತೇನ ತೃಷಾರ್ದಿತೇನ ತತ್ಸರೋವರಾಭ್ಯಾಚ ಮಥಾಗಮದೃತಂ. ಆನೆ, ಯಾವುದೇ ಪ್ರಾಣಿಗಳ ಮೂಗು ಅತ್ಯಂತ ಸೂಕ್ಷ್ಮವನ್ನು ಗ್ರಹಿಸ್ತದೆ. ಅದಕ್ಕೆ ಕಾರಣ ಇಷ್ಟೇ, ಎಲ್ಲ ಪ್ರಾಣಿಗಳ ಮೂಗು ಅತ್ಯಂತ ಹತ್ತಿರದಲ್ಲಿ ಇರ್ತದೆ. ಅದರಿಂದಾಗಿ ಅವುಗಳು ಎಲ್ಲವನ್ನು ಗ್ರಹಿಸ್ತವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದದ್ದು ಸರೋನಿಲಂ ಪಂಕಜರೇಣು ರೂಷಿತಂ, ಕಮಲದ ಧೂಳು, ಕಮಲದ ಪುಡಿಗಳು ಗಾಳಿಯ ಮೂಲಕ ಈ ಆನೆಯ ಮೂಗಿಗೆ ತಾಗಿದವು. ಇಲ್ಲೇ ಸರೋವರ ಇದೆ ಅಂತ ಗೊತ್ತಾಯಿತು. ಜಿಘ್ರನ್ನ ದೂರಾನ್ಮದ ವಿಹ್ವಲೇಕ್ಷಣ, ಆ ಗಜೇಂದ್ರನ ಕಣ್ಣುಗಳಲ್ಲಿ ಮದ ತುಂಬಿದೆ. ಅಸೀಮವಾದ ಬಲ ಇರುವ ವಿಶ್ವಾಸ ಅವನಲ್ಲಿ ಇದೆ. ನಿರ್ಭಯವಾದ ವಾತಾವರಣ,
ಅಸೀಮ ಬಲ ಇರುವ ಭಾವ. ಮದ ಸಾಮಾನ್ಯವಾಗಿಯೇ ಆನೆಗೆ ಆತ್ಮವಿಶ್ವಾಸ ಇಲ್ಲದೆ ಇರೋಲ್ಲ. ಹೀಗಾಗಿ ಆತ್ಮವಿಶ್ವಾಸದ ನಡೆಯನ್ನು ಆನೆಯಂತೆ ನಡೆಯೋದು ಅಂತಾರೆ. ಒಬ್ಬ ಗಜರಾಜಗತಿ ಅಂತ ಒಬ್ಬನಿಗೆ ಹೇಳಿದ್ರು ಅಂದರೆ ಅಸೀಮವಾದ ಆತ್ಮವಿಶ್ವಾಸ ಇದೆ ಅಂತ ಅರ್ಥ. ಸಿಂಹಗತಿ ಅಂತಂದರೆ ಪ್ರತಿಯೊಂದನ್ನು ಕ್ಷುಣ್ಣವಾಗಿ ಗಮನಿಸ್ತಾ ಇದ್ದಾನೆ ಅಂತ. ಹೀಗಾಗಿ ನಮಗೆ ಆ ಆನೆಯ ಭಾವ ಗೊತ್ತಾಗಬೇಕು. ಮದ ವಿಹ್ವಲೇಕ್ಷಣ ವೃತಶ್ಚ ಯೂಥೇನ ತ್ರಿಶಾರ್ಧಿತೇನ. ಅವನ ಹಿಂದೆ ಇದ್ದ ಆನೆಗಳ ಗುಂಪು ಕೂಡ ತ್ರಿಶಾರ್ಧಿತೇನ, ಬಾಯಾರಿಕೆಯಿಂದ ನೊಂದಿದ್ದುವು. ತತ್ಸರೋವರಾಭ್ಯಾಸಂ ಅಥಾಗಮಧೃತಂ. ಆ ಸರೋವರದ ಬಳಿಗೆ ಬಂದ ಗಜೇಂದ್ರ. ವೃತಶ್ಚ ಯೂಥೇನ ವಿಗಾಹ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರವಿಂದೋತ್ಪಲವೇ ರೇಣುವಾತಿತಂ ಪಪೌ ನಿಕಾಮಂ ನಿಜ ಪುಷ್ಕರೋದ್ಧೃತಂ ಆತ್ಮಾನಮದ್ಭಿಸ್ನಪಯನ್ ಗತಕ್ಲಮಃ. ತಸ್ಮಿನ್ ಅಮೃತಾಂಬುಭಿ. ಆ ಸರೋವರದಲ್ಲಿ ನಿರ್ಮಲವಾದ ನೀರಿನಿಂದ ಹೇಮಾರವಿಂದೋತ್ಪಲರೇಣು ವಾಸಿತಂ. ಎಂತಹ ನೀರು! ಪುಟಕ್ಕಿಟ್ಟ ಬಂಗಾರದಂತೆ ಕೆಂಪಗಿರುವ, ತಾವರೆಯ ಹುಡಿ ಬೆರೆತಿರುವ ಆ ಸ್ವಚ್ಛವಾದ ನೀರನ್ನು ನಿಕಾಮಂ ಪಪೌ ಸುಖವಾಗಿ ಕುಡಿದ ಅಂತೆ. ನಿಜ ಪುಷ್ಕರೋದ್ಧೃತಂ ಆತ್ಮಾನಮಧ್ಯ ಸ್ನಪಯನ್. ತನ್ನ ಉದ್ದವಾದ ಸೊಂಡಿಲಿನಿಂದ ನೀರು ತೆಗೆದುಕೊಂಡು ತನ್ನ ಮೇಲೆ ಸುರಿದುಕೊಂಡ. ಒಳ್ಳೆ ನೀರಿನ ಸ್ನಾನ, ಒಳ್ಳೆ ನೀರಿನ ಪಾನ. ಸ್ವಪುಷ್ಕರೋಣೋದ್ಧೃತಶೀಕರಾಂಬುಭಿ ನಿಪಾಯಯನ್ ಸಂಸ್ನಪಯನ್ ಯಥಾಗೃಹಿ ಘೂರ್ಣನ್ ಕರೇಣು ಕಲಭಾಂಶ್ಚ ದುರ್ಮದೋ ನಾಚಷ್ಟ ಕೃಚ್ಛ್ರಂ ಕೃಪಣೋ ಜಮಾಯಯ. ಸ್ವಪುಷ್ಕರೇಣ ತನ್ನ ಸೊಂಡಿಲಿನಿಂದ ನೀರನ್ನು ತೆಗೆದುಕೊಂಡು ಎಲ್ಲರ ಮೇಲೆ ಎರಚುತ್ತಾ ತನ್ನ ಸುತ್ತಲಿರುವ ಆನೆಗಳಿಗೆ ನೀರನ್ನು ತಾನೇ ಕೊಡ್ತಾ, ಹೇಗೆ ಗೃಹಿ ಯಥಾ, ಒಬ್ಬ ಗೃಹಸ್ಥ ತನ್ನನ್ನು ಆಶ್ರಯಿಸಿದವರಿಗೆ ಎಲ್ಲರಿಗೂ ಹೇಗೆ ಏರ್ಪಾಟು ಮಾಡ್ತಾನೋ ಆ ರೀತಿ ಏರ್ಪಾಟು ಮಾಡ್ತಾ, ಕೃಚ್ಛ್ರಂ ನಾಚಷ್ಟ, ಮುಂದೆ ಬರುವ ಕಷ್ಟವನ್ನು ತಿಳಿದುಕೊಳ್ಳಲಿಲ್ಲ. ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ ಗ್ರಾಹೋ ಬಲೀಯಾನ್ಶ್ಚರಣೇ ಋಷಾಗ್ರಹೀತ್ ಯದೃಚ್ಛಯೈವಂ ವ್ಯಸನಂ ಗತೋ ಗಜೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ದೈವಚೋದಿತವಾದ ಯಾವುದೋ ಒಂದು ಮೊಸಳೆ, ಬಲಿಯಾನ್ ಬಹಳ ಬಲಿಷ್ಠ, ಚರಣೇ ಋಷಾ ಅಗ್ರಹೀತ್ ಕಾಲಿನಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿತು. ತತ್ರಾತುರಂ ಯದೃಚ್ಛಯೈವಂ ವ್ಯಸನಂ ಗತೋ ಗಜಃ. ಅದು ಯೋಚನೆಯೇ ಮಾಡಿರಲಿಲ್ಲ, ಈ ತರಹದ ಒಂದು ಕಠಿಣ ಪರಿಸ್ಥಿತಿ ನನಗೆ ಬರಬಹುದು ಅಂತ ಯೋಚನೆ ಮಾಡದಾಗ ಬಂದಿರುವಂತಹ ಆಪತ್ತು ಅದು. ಆ ಆನೆ ಅಂದರೆ ಗಜೇಂದ್ರ ದಿಗ್ಭ್ರಾಂತನಾದ. ಸಹ ಅತಿಬಲಃ, ಅವನು ಬಲಿಷ್ಠ. ಈ ಸ್ವಚ್ಛವಾದ ನಿರ್ಭೀತವಾದ ಪರಿಸರದಲ್ಲಿ ನನಗೆ ಇನ್ಯಾರೂ ಭಯವನ್ನು ತಾರಲಾರರು ಅಂತನ್ನುವ ಆತ್ಮವಿಶ್ವಾಸದ ತುತ್ತ ತುದಿಗೆ ಹೋಗಿದ್ದ ಅವನು. ಯಾಕೆಂದರೆ ಆನೆಯನ್ನು ಕೊಲ್ಲತಕ್ಕಂಥವುಗಳು ಸಿಂಹ, ಆನೆಗೆ ಸಮಬಲವಾಗಿ ಕಾದಾಡಬಲ್ಲವು ಖಡ್ಗಮೃಗ. ಇದ್ಯಾವುದೂ ಕೂಡ ಗಜೇಂದ್ರನ ಬಳಿ ಸುಳಿತಾ ಇರಲಿಲ್ಲ. ಅಂದರೆ ಅವನಿಗೆ ಭಯದ ವಾತಾವರಣವೇ ಇರಲಿಲ್ಲ. ಆಗ ಈ ಆಪತ್ತು ಇದ್ದಕ್ಕಿದ್ದಂತೆ ಬಂತು. ಈ ಸುಂದರವಾದ ಪರಿಸರ, ಅಪ್ರತಿಮವಾದ ಆತ್ಮಬಲ, ಇವಾಗ ಆಪತ್ತಿನ ನಿರೀಕ್ಷೆಯೇ ಇರುವುದಿಲ್ಲ. ಅವಾಗ ಆಪತ್ತು ಬಂತು. ಮನಸ್ಸಿಗೆ ಎಂಥ ಆಘಾತ ಆಗಬೇಡ, ಆದರೂ ಆಘಾತ ಆಗಲಿಲ್ಲ. ಅತಿಬಲ, ಅತ್ಯಂತ ಬಲ ಅವನಿಗೆ. ಅದರಿಂದಾಗಿ ವಿಚಕ್ರಮೇ ಮುಂದುವರಿದ. ತತ್ರ ತಥಾತುರಂ ಯೂಥಪತಿಂ ಕರೇಣಮಃ ವಿಕೃಷ್ಯಮಾಣಂ ತರತಾ ಬಲೀಯತಾ ವಿಚುಕ್ರುಷುರ್ದೀನಧಿಯೋ ಪರೇ ಗಜಾಃ
ಪಾರ್ಷ್ಣಿಗ್ರಹಾಸ್ತಾರಯಿತುಂ ನ ಚಾಶಕನ್. ಯಾವಾಗ ಯೂಥಪತಿಂ ಗಜೇಂದ್ರ ಆ ಹಿಂಡಿನ ಒಡೆಯ, ಆನೆಗಳ ಹಿಂಡಿನ ಒಡೆಯ ವ್ಯಸನಂ ಗತಃ ಸಂಕಟಕ್ಕೆ ಸಿಲುಕಿದನೋ ಆಗ ಎಲ್ಲ ಹೆಣ್ಣಾನೆಗಳು ಎಳೆದವಂತೆ. ವಿಚುಕೃಷು ಮೊದಲ ಪ್ರಯತ್ನ ಸಫಲ ಆಗದೆ ಗಟ್ಟಿಯಾಗಿ ಅತ್ತವು, ಜೋರಾಗಿ ಘೀಳಿಟ್ಟವು. ವಿಕರ್ಷತೋ ಪಾರ್ಷ್ಣಿಗ್ರಹಾಸ್ತಾರಯಿತುಂ ನ ಚಾಶಕನ್. ಮತ್ತೆ ಉಳಿದೆಲ್ಲ ಆನೆಗಳು ಬಂದುವು, ಅವನ ಅಕ್ಕಪಕ್ಕದಲ್ಲಿ ಹಿಡಿದುಕೊಂಡು ಗಟ್ಟಿಯಾಗಿ ಎಳ್ಲಿಕ್ಕೆ ಶುರು ಮಾಡಿದವು. ಏನು ಮಾಡಿದ್ರೂ ಇದು ಒಂದೇ. ನೋಡಿ ಎಂತಹ ವಿಚಿತ್ರ ಪರಿಸರ. ಸುತ್ತಲೂ ಅನೇಕ ಆನೆಗಳಿದೆ. ಒಂದು ಆನೆಯ ಹೋರಾಟ ಅಲ್ಲ ಇದು, ಅನೇಕ ಆನೆಗಳು ಗಜೇಂದ್ರನಿಗೆ ಸಪೋರ್ಟಿವ್ ಆಗಿ ಇವೆ. ಆ ಆನೆಗಳ ಧ್ವನಿ ಕೇಳಿದ್ರೆ ಗೀಳಿಡೋದು, ಕಾಡು ನಡುಗೋಗ್ಬಿಡತ್ತೆ. ಅಂತಹ ಬಲಿಷ್ಠವಾದ ಆನೆಗಳು ಶಕ್ತಿಯನ್ನು ಬಿಟ್ಟು ಎಳಿತಾ ಇವೆ. ಸರೋವರದಲ್ಲಿ ಒಳಗಡೆ ಇರತಕ್ಕಂಥದ್ದು ಒಂದೇ ಒಂದು ಮೊಸಳೆ, ಏಕಾಂಗಿ ಮೊಸಳೆ, ಮೇಲ್ಗಡೆ ಆನೆಯ ಸೈನ್ಯ. ಎಂತಹ ಹೋರಾಟ! ಗಜೇಂದ್ರನಿಗೂ ಕಡಿಮೆ ಬಲ ಇಲ್ಲ. ನಿಯುಧ್ಯತೋರೇವ ಮಿಭೇಂದ್ರ ನಕ್ರಯೋ ವಿಕರ್ಷತೋರಂತರತೋ ಬಹಿರ್ಮಿಥಃ ಸಮಾಸಹಸ್ರಂ ವ್ಯಗಮನ್ಮಹೀಪತೆ ಸಪ್ರಾಣಯೋಶ್ಚಿತ್ರಮಮಂ ತತಾಮರಾಹ. ಎರಡಕ್ಕೂ ಯುದ್ಧ ಶುರು ಆಯಿತು. ಇಭೇಂದ್ರ ನಕ್ರಯೋಹೋ, ಗಜೇಂದ್ರ ಮತ್ತು ಮೊಸಳೆಗೆ ನಿರಂತರವಾದ ಹೊಡೆದಾಟ. ಅದು ಒಳಗಡೆ ಎಳಿತಾ ಇದೆ, ಆನೆ ಹೊರಗಡೆ ಎಳಿತಾ ಇದೆ. ಮೊಸಳೆ ಒಳಗಡೆ ಎಳಿತಾ ಇದೆ, ಆನೆ ಹೊರಗಡೆ ಎಳಿತಾ ಇದೆ. ಸರಿ, ಒಂದು ಸ್ವಲ್ಪ ಹೊತ್ತಲ್ಲ, ಸಹಸ್ರಂ ವ್ಯಗಮನ್, ಸಾವಿರಾರು ವರ್ಷಗಳು ಕಳೆದು ಹೋದವು. ನನಗೆ ಆಪತ್ತೇ ಬರೋದಿಲ್ಲ ಅಂತ ನನಗೆಲ್ಲ ಬಂಧುಗಳಿದ್ದಾರೆ, ಎಲ್ಲರೂ ನನ್ನ ಆಶ್ರಯದಲ್ಲಿ ಇದ್ದಾರೆ, ನನ್ನ ಶತ್ರುಗಳೆಲ್ಲ ಹೆದರಿದ್ದಾರೆ ಅಂತನ್ನುವ ಒಬ್ಬನಿಗೆ ಬರುವಂತಹ ಕಷ್ಟ ಮನಸ್ಸನ್ನು ಯಾವ ಪರಿ ಆಘಾತ ಮಾಡುತ್ತೆ. ತಥೋ ಗಜೇಂದ್ರಸ್ಯ ಸಹೋಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂದ್ವ್ಯಯಃ ವಿಕರ್ಷಮಾಣಸ್ಯ ಜಲೇ ವಸೀದತೋ ವಿಪರ್ಯಯೋ ಭೂತ್ಸಕಲಂ ಜಲೌಕಸಃ. ಬೇರೊಬ್ಬರನ್ನು ಮಣಿಸುವ ಶಕ್ತಿ, ಬೇರೊಬ್ಬರಿಗೆ ಆಶ್ರಯವನ್ನು ಕೊಟ್ಟಿದ್ದೇನೆ ಅಂತನ್ನುವ ಅಭಿಮಾನ, ನನ್ನಲ್ಲಿ ಶಕ್ತಿ ಇದೆ, ನನಗೆ ಯಾರೂ ಬೇಡ ನೆರವು ಕೊಡಲಿಕ್ಕೆ ಅಂತನ್ನುವಂತಹ ಅತಿಮಾನ ಎಲ್ಲವೂ ಕಾಲಕ್ರಮೇಣ ನಾಶ ಆಗ್ತಾ ಹೋಗೋಯ್ತು. ವಿಕೃಷ್ಯಮಾಣಸ್ಯ ಜಲೇ ವಸೀದತೋ ವಿಪರ್ಯಯೋ ಭೂತ್. ಎಲ್ಲ ವಿಪರೀತ, ಎಲ್ಲ ಉಲ್ಟಾ ಆಗಿ ಹೋಯಿತು. ಇತ್ತಂ ಗಜೇಂದ್ರ ಸಯದಾಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಚೋ ಯದೃಚ್ಛಯ ಅಪಾರಯನ್ನಾತ್ಮ ವಿಮೋಕ್ಷಣೇ ಚಿರಂ ದಶಾಮಿಮಾಂ ಬುದ್ಧಿಮಥಾಭ್ಯಪದ್ಯತ. ಈ ರೀತಿ ವಿಚಿತ್ರವಾದ ಸಂಕಟ ಬಂತು. ತನ್ನ ಆತ್ಮವಿಮರ್ಶೆಗೆ ಶುರು ಮಾಡಿಕೊಂಡ ಕಷ್ಟಕಾಲದಲ್ಲಿ ಈ ಬುದ್ಧಿ ಬಂತು. ನಮಾಮಿ ಮೇ ಜ್ಞಾತಯ ಆತುರಂ ಗಜ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಚೇನ ವಿಧಾತುರಾವೃತೋ ಪರಂಪರಾಯಣಂ. ನಮಾಮಿ ಮೇ ಜ್ಞಾತಯ ಆತುರಂ ಗಜಾಹ. ನನ್ನ ಸಂಬಂಧಿ ಆನೆಗಳು ರೋಗಿಷ್ಠವಾದ ನನ್ನನ್ನು, ಆಪತ್ತಿಗೆ ಸಿಲುಕಿದ ನನ್ನನ್ನು ಸೆಳೆಯುವುದಿಲ್ಲ, ಬದುಕಿಸುವುದಿಲ್ಲ, ಪಾರು ಮಾಡೋದಿಲ್ಲ, ಕಾಪಾಡೋದಿಲ್ಲ. ಗಂಡಾನೆಗಳಿಗೆ ಆಗದ ಮೇಲೆ ಹೆಣ್ಣಾನೆಗಳಿಗೆ ಆಗ್ತದೆಯೇ? ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತಃ. ನನಗೆ ಕೊಡ್ತಾ ಇರುವ ಕಷ್ಟ ಮೊಸಳೆ ನನಗೆ ಕಷ್ಟ ಕೊಡ್ತಾ ಇದೆ, ಹೌದು. ಆದರೆ ಈ ಮೊಸಳೆ ಅಂತನ್ನೋದು ದೇವರೇ ಕಳಿಸಿದ ಹಗ್ಗ ಅಂತ. ಅಂದರೆ ಅವನಿಗೆ ಸಮಸ್ಥಿತಿ, ಮೊಸಳೆ ಮೇಲೆ ಸಿಟ್ಟೇನಿಲ್ಲ. ಮೊದಲು ಸಿಟ್ಟು, ಸೆಡವು ಎಲ್ಲ ಆಗಿ
ಗಜೇಂದ್ರ ಸಮಸ್ಥಿತಿಗೆ ಬಂದ. ಇದು ವಿಧಾತು ಪಾಶೇಣ ಆವೃತ. ನಾನು ವಿಧಾತು ಪಾಶೇಣ, ದೇವರ ಪಾಶ ಇದು, ನೆಪ ಮೊಸಳೆ ಅಂತ, ನನಗೆ ದೇವರೇ ಹಾಕಿದ ಹಗ್ಗ ಅಂತ ಅವನು ತೀರ್ಮಾನ ಮಾಡೋದು. ಅಲ್ಲಿ ಸಮವಾದ ಬುದ್ಧಿ, ಅವನಿಗೆ ಶತ್ರುತ್ವ ಇರಲಿಲ್ಲ, ಮಿತ್ರತ್ವ ಹೋಯಿತು, ನನ್ನನ್ನು ಯಾರು ಪಾರು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಈ ಅವಸ್ಥೆಗೆ ಗಜೇಂದ್ರ ಬಂದ. ಯಕ್ಕಶ್ಚನೇಚೋ ಬಲಿನೋಂತಕೋ ರಗಾತ್ ಪ್ರಚಂಡ ವೇಗಾದ ವಿಧಾವತೋ ಭೃಚಂ ಭೀತನ್ ಪ್ರಪನ್ನಂ ಪರಿಪಾತಿ ಯದ್ವಯಾತ್ ಮೃತ್ಯುಪ್ರದಾವತ್ಯರಣಂ ತಮೀಮಹಿ. ಯಾರೋ ಒಬ್ಬ ಬಲಿಷ್ಠನಿದ್ದಾನೆ, ಅವನು ಎಲ್ಲರನ್ನ ನಾಶ ಮಾಡುವ ಅಂತಕ, ರುದ್ರನ ಈಶ, ಯಮನಿಗೂ ಒಡೆಯ. ಅವನು ಪ್ರಚಂಡ ವೇಗವಾದ ಕಾಲದಿಂದ ನಮ್ಮನ್ನು ಪಾರು ಮಾಡ್ತಾನೆ. ಮೊದಲು ಭಯಗೊಂಡಿರಬೇಕು, ಆಮೇಲೆ ಪ್ರಪನ್ನಂ ಶರಣಾಗಿರಬೇಕು. ಯದ್ ಭಯಾನ್ ಮೃತ್ಯು ಪ್ರಧಾವತಿ, ಯಾರ ಭಯದಿಂದ ಮೃತ್ಯುವೇ ಓಡ್ತಾನೋ ಅಂತಹ ಅರಣಂ ಅಂತಿಮ ಶರಣು ಹೋಗಲಿಕ್ಕೆ ಅರ್ಹನಾದ ನಾರಾಯಣನನ್ನ ಅರಣಂ ಈಮಹಿ, ಅವನನ್ನು ಶರಣು ಹೊಂದೋಣ ಅಂತ ಅಂದುಕೊಂಡ. ಗಜೇಂದ್ರ ಈ ರೀತಿ ಅಂದುಕೊಂಡ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಅಷ್ಟಮಸ್ಕಂಧೆ ದ್ವಿತೀಯೋಧ್ಯಾಯ. ಇನ್ನು 3ನೇ ಅಧ್ಯಾಯ ಇದೆ. ಅವನು ಏನು ಮಾಡಿದ, ದೇವರ ಪ್ರಾರ್ಥನೆ ಯಾವ ರೀತಿ ಮಾಡಿದ, ತನ್ನ ಲೆವೆಲ್ನಿಂದ ದೇವರಾದ ಸಾಕ್ಷಾತ್ಕಾರದ ತನಕ ಹೋಗ್ತಾನಲ್ವ, ಅಲ್ಲಿಯ ತನಕ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.